ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿ ಪರಿಷತ್ ವಿರೋಧ ಪಕ್ಷದ ನಾಯಕ ನಾರಾಯಣಸ್ವಾಮಿ ಅವರಿಂದ ಖರ್ಗೆ ಕುಟುಂಬದ ಕುರಿತು ಸುಳ್ಳು ಆರೋಪ. ದಾಖಲೆ ಬಹಿರಂಗಕ್ಕೆ ವಸಂತ್ ಕುಮಾರ್ ಸವಾಲು. ಪಾಲಿಕೆ ಅಧ್ಯಕ್ಷ ರಜೆ ಹಾಕಿರುವುದು ವೈಯಕ್ತಿಕ ನಿರ್ಧಾರ. ಕಂದಾಯ ಇಲಾಖೆ ನೌಕರರ ಕ್ರೀಡಾಕೂಟ. ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವುದು ಅಗತ್ಯ. ಡಿಸಿ ಕೆ ನಿತೀಶ್. ಕೇಂದ್ರದಿಂದ ರಸಗೊಬ್ಬರ ಬೆಲೆ ಏರಿಕೆ ಖಂಡಿಸಿ ಯುವ ಕಾಂಗ್ರೆಸ್ನಿಂದ ಪ್ರತಿಭಟನೆ. ನದಿ ಸೇತುವೆಯಲ್ಲಿ ಸೆಲ್ಫಿ ತೆಗೆಯುವ ನೆಪದಲ್ಲಿ ನದಿಗೆ ಬಿದ್ದ ವ್ಯಕ್ತಿ, ಹೆಂಡತಿಯೇ ನೂಕಿರುವ ಆರೋಪ. ಮತ್ತು ಬುದ್ದಿನಿಯಲ್ಲಿ ಸಿಲಿಂಡರ್ ಸ್ಫೋಟ, ತಪ್ಪಿದ ಅನಾಹುತ. ಬಿಜೆಪಿಯ ಪರಿಷತ್ ನಾಯಕ ನಾರಾಯಣಸ್ವಾಮಿ ಅವರು ಖರ್ಗೆ ಕುಟುಂಬದ ವಿರುದ್ಧ ವೈಯಕ್ತಿಕ ಹೇಳಿಕೆ ನೀಡಿ ದಾರಿ ತಪ್ಪಿಸುವ ಕೆಲಸವನ್ನ ಮಾಡುವುದನ್ನು ನಿಲ್ಲಿಸಬೇಕು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರದ್ದು ತೆರೆದ ಪುಸ್ತಕವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ ವಸಂತ್ ಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಖರ್ಗೆಯವರ ಮನೆಯಲ್ಲಿ ರಾಜಕೀಯ ಜೀವನ ಪ್ರಾರಂಭಿಸಿರುವ ನಾರಾಯಣಸ್ವಾಮಿ ಅವರು ಇಲ್ಲಸಲ್ಲದ ಹೇಳಿಕೆ ನೀಡುತ್ತಿರುವುದು ಖಂಡನೀಯ. ಅವರನ್ನ ಕೆಣಕಿದರೆ ಖರ್ಗೆ ಕುಟುಂಬವನ್ನ ವಹಿವಾಟು ಬಯಲು ಮಾಡುವುದಾಗಿ ಹೇಳಿದ್ದಾರೆ. ಅವರಲ್ಲಿ ಏನಿದೆ ಎಂಬುದನ್ನ ಬಹಿರಂಗಪಡಿಸಬೇಕೆಂದು ಸವಾಲು ಹಾಕಿದರು. ಪ್ರಚಾರ ಗಿಟ್ಟಿಸಿಕೊಳ್ಳಲು ದಾರಿ ತಪ್ಪಿಸುವ ಹೇಳಿಕೆ ನೀಡದೆ ವೈಯಕ್ತಿಕ ದ್ವೇಷಕ್ಕಾಗಿ ಹೇಡಿತನದ ಹೇಳಿಕೆಗಳನ್ನ ನೀಡಬಾರದು ಎಂದು ತಾಕೀತು ಮಾಡಿದರು. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಆಡುವ ಮಾತುಗಳು ಅವರ ಹುದ್ದೆಗೆ ಶೋಭೆಯಲ್ಲ ಎಂದರು. ಬಿಜೆಪಿ ಪಕ್ಷ ಆಂತರಿಕ ಕಚ್ಚಾಟದಲ್ಲಿಯೇ ಬೆತ್ತಲೆಯಾಗಿದೆ. ತಮ್ಮನ್ನು ತಾವು ಮುಚ್ಚಿಕೊಳ್ಳಬೇಕೇ ಹೊರತು ಬೇರೆಯವರನ್ನ ಬೆತ್ತಲೆಗೊಳಿಸುವ ಮಾತು ಅವರ ಇತಿಮಿತಿ ಮೀರಿದ್ದು ಕಾಂಗ್ರೆಸ್ ನಾಯಕತ್ವ ಎಂದೂ ದುರ್ಬಲವಲ್ಲ ಎಂದರು. ನೂರಾರು ವರ್ಷ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಯೋಚಿತ ನಿರ್ಧಾರ ತೆಗೆದುಕೊಂಡಿರುವ ಇತಿಹಾಸವಿದೆ. ಕಾಂಗ್ರೆಸ್ ಪಕ್ಷದಲ್ಲಿಯೇ ಇದ್ದು ಅಧಿಕಾರ ಅನುಭವಿಸಿ ಬಿಜೆಪಿ ಸೇರ್ಪಡೆಯಾಗಿರುವ ನಾರಾಯಣಸ್ವಾಮಿ ಅವರಿಗೆ ಟೀಕಿಸುವ ನೈತಿಕತೆ ಇಲ್ಲ ಎಂದು ಕಾಲೆಳೆದರು. ಬಿಜೆಪಿ ನಾಯಕರು ಅಭಿವೃದ್ಧಿಗೆ ಪೂರಕವಾದ ಟೀಕೆಗಳನ್ನು ಮಾಡಿದರೆ ಸ್ವಾಗತ, ಆದರೆ ವ್ಯಕ್ತಿ ಮತ್ತು ಕುಟುಂಬವನ್ನ ಗುರಿ ಮಾಡಿ ಪಕ್ಷದ ವರಿಷ್ಠರನ್ನ ತೃಪ್ತಿಪಡಿಸಲು ಇಲ್ಲಸಲ್ಲದ ಟೀಕೆ ಮಾಡುವುದು ಸರಿಯಾದ ಬೆಳವಣಿಗೆಯಲ್ಲ, ಕೂಡಲೇ ನಿಲ್ಲಿಸಬೇಕು ಎಂದರು. ಖರ್ಗೆ ಕುಟುಂಬದವರು ಸರ್ಕಾರದಿಂದ ಪಡೆದ ನಿವೇಶನದ ಕುರಿತಂತೆ ಯಾವುದೇ ಅಕ್ರಮ ಎಸಗಿಲ್ಲ. ಸುಳ್ಳು ಆರೋಪ ಮಾಡುತ್ತಿರುವುದರಿಂದ ಮರಳಿ ನೀಡಲು ಸಿದ್ಧರಾಗಿದ್ದರು. ಸುಳ್ಳು ಆರೋಪ ಮಾಡುವುದು ಬಿಜೆಪಿಯವರ ಕೆಲಸವಾಗಿದೆ. ಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಸದ್ಯಕ್ಕಿಲ್ಲ. ಪಕ್ಷ ಈಗಾಗಲೇ ವರಿಷ್ಠರು ಸ್ಪಷ್ಟಪಡಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಯಾವುದೇ ಬೆಳವಣಿಗೆ ನಡೆದಿಲ್ಲ ಎಂದರು. ಮಹಾನಗರ ಪಾಲಿಕೆ ಅಧ್ಯಕ್ಷರು ರಜೆ ಮೇಲೆ ತೆರಳಿಯುವುದು ವೈಯಕ್ತಿಕ ನಿರ್ಧಾರವೇ ಹೊರತು ಪಕ್ಷದ ನಿರ್ಧಾರವಲ್ಲ. ಯಾವುದೇ ಮಾಹಿತಿ ಪಕ್ಷದ ನಾಯಕರಿಗೆ ನೀಡಿಲ್ಲ ಎಂದರು. ಮಹಾನಗರ ಪಾಲಿಕೆ ಅಧ್ಯಕ್ಷರು ಆರೋಗ್ಯ ಕಾರಣ ನೀಡಿ ಉಪಾಧ್ಯಕ್ಷರಿಗೆ ಅಧಿಕಾರ ವಹಿಸಿರುವುದು ವೈಯಕ್ತಿಕ ನಿರ್ಧಾರವೋ ಯಾರದ್ದಾದರೂ ಒತ್ತಡ ಹಾಕಿದ್ದಾರೋ ಎಂಬುದು ಅವರೇ ಸ್ಪಷ್ಟಪಡಿಸಬೇಕು. ಒತ್ತಡ ಹಾಕಿರುವ ಕುರಿತು ದೂರು ನೀಡಿದರೆ ಪಕ್ಷ ಪರಿಶೀಲಿಸಲಿದೆ ಎಂದರು. ಮುಸ್ಲಿಂ ಸಮುದಾಯಕ್ಕೆ ಪೂರ್ಣಾವಧಿ ಅಧಿಕಾರ ನೀಡುವ ಅವಕಾಶ ನೀಡಬೇಕಿದೆ. ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ಹಿಡಿತ ಸಾಧಿಸಲು ಕೆಲವರು ಪ್ರಯತ್ನಿಸಿರಬಹುದು, ಆದರೆ ಮಾದಿಗ ಸಮುದಾಯಕ್ಕೆ ಅನ್ಯಾಯವಾಗಲು ಬಿಡುವುದಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯವೂ ಆಗಿಲ್ಲ ಎಂದರು. ತಮಗೆ ಆದಂತ ಗುಂಪುಗಳು ಕೆಲವು ಒಂದು ಗುಂಪನ್ನು ಕಟ್ಕೊಂಡಿದ್ದಾರೆ. ಸರ್ ಕಂಟಿನ್ಯೂ ಸರ್ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ರಾಯಚೂರಿನಲ್ಲಿ ತಮ್ಮ ಅಸ್ತಿತ್ವ, ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲಿಕ್ಕೆ ಈ ವಿಷಯ ಅದಕ್ಕೆ ಮೊದಲೇ ಸಬ್ಜೆಕ್ಟೇ ಬೇರೆ, ಅದರಲ್ಲಿ ಇದನ್ನು ಸೇರಿಸಬೇಕು. ರಾಜಕೀಯದಲ್ಲಿ ಸಹಜ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ತಮ್ಮದೇ ಆದ ಒಂದು ಗ್ರೂಪ್ ಕಟ್ಕೊಂಡು ರಾಜಕಾರಣ ಮಾಡ್ತಾರೆ. ಅದು ನಾನು ಮಾಡ್ತೀನಿ, ನೀವು ಇನ್ನೊಂದು ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ನಿಮಗೆ ಬಹಳ ಪರಿಚಿತರು, ನಿಮಗೆ ಸ್ನೇಹಿತರು, ನಿಮಗೆ ಆಪ್ತರು ಕೂಡ. ಹೌದಾ? ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಬಹಿರಂಗಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಅವರು ಸ್ನೇಹಿತರು, ಆಪ್ತರು ಅನ್ನೋದು ಬಹಳ ಸ್ಪಷ್ಟವಾಗಿ ಅಂತ ಅರ್ಥ ಆಗ್ತದೆ. ಈ ರೀತಿ ಸಹಜ ರಾಜಕೀಯ ಪ್ರಕ್ರಿಯೆಗಳೆಲ್ಲ. ನನ್ನ ಶಕ್ತಿ, ನನ್ನ ಅಸ್ತಿತ್ವಗೊಳಿಸಿಕೊಳ್ಳಿಕ್ಕೆ ನಾನು ಗುಂಪು ಕಟ್ಕೊಳ್ತೀನಿ, ನಾನೇ ನಿರ್ಣಯಗಳು ಮಾಡ್ತೀನಿ. ಕೆಲವು ಸಂದರ್ಭಗಳಲ್ಲಿ ಪಕ್ಷವನ್ನ ಬದಿಗಿಟ್ಟು
ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ, ತಮ್ಮ ಒಂದು ಏನು ಹಿಡಿತವನ್ನು ತೋರಿಸಲಿಕ್ಕೆ ಮಾಡ್ತಿರ್ತಾರೆ. ನಮ್ಮ ಪಕ್ಷ ಇರ್ತದೆ, ವಿರೋಧ ಪಕ್ಷ ಅದನ್ನು ಗುಂಪಾರಿಕೆ ಅಂತ ಹಾಕಿರ್ತಾರೆ. ಸರ್ ವ್ಯಕ್ತಿ ನಾಯಕತ್ವದ ಆತುರತೆ ಅಂತ ಹೇಳ್ತಾರೆ. ಸರ್ ಉಳಿಸ್ಕೊಳ್ಳೋದು ಅಂತ ಹೇಳ್ತಾರೆ ಅದನ್ನ. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಅದನ್ನ ನಮ್ಮ ಗಮನಕ್ಕಿಲ್ಲ, ಪಕ್ಷದ ನಿರ್ಣಯ ಅಲ್ಲ ಅದು. ಅವರು ವೈಯಕ್ತಿಕವಾಗಿ ರಜೆ ಮೇಲೆ ಹೋಗಿದ್ರೆ ಅದನ್ನ ಅವರು ಸ್ಪಷ್ಟಪಡಿಸಬೇಕು. ಅಧಿಕೃತ ಮೇಯರ್ ಆಯ್ಕೆ ಅದು ಅನೇಕಾಗೋದಿಲ್ಲ. ಅದು ಸರ್ಕಾರದ ಮಟ್ಟದಲ್ಲಿ ಕಾನೂನು ರೀತಿ ಅಧಿಕೃತ. ಅದು ಅವರು ರಜೆ ಮೇಲೆ ಹೋಗಿರುವುದಂತದ್ದು ಪಕ್ಷದ ಗಮನಕ್ಕಿಲ್ಲ, ಹೌದಾ? ಆಮೇಲೆ ಅವರು ಒಬ್ಬ ಅಧ್ಯಕ್ಷರು, ಕಾರ್ಪೊರೇಷನ್ ಅಧ್ಯಕ್ಷರಾಗಿರ್ಬೋದು, ಇನ್ನೊಬ್ಬ ಅಧ್ಯಕ್ಷರಾಗಿರ್ಬೋದು, ಯಾರಾಗಿರ್ಬೋದು, ಅವರು ಸ್ವ ಇಚ್ಛೆಯಿಂದ ರಜೆ ಮೇಲೆ ಇರುವಂತ ಅಧಿಕಾರ ಹಕ್ಕು ಅವರಿಗಿದೆ. ಹೋಗಿದ್ರೆ ಅದನ್ನು ಪ್ರಶ್ನೆ ಮಾಡುವಂಥದ್ದು ಅಲ್ಲ. ಆಮೇಲೆ ಅವ್ರ ಮೇಲೆ ಯಾರಾದರೂ ರಾಜಕೀಯ ಒತ್ತಡ ಹಾಕಿ ಅವ್ರ ರಜೆ ಮೇಲೆ ಒತ್ತಾಯಪೂರ್ವಕವಾಗಿ ಕಳಿಸಿದ್ರೆ ಅದನ್ನ ಅವರೇ ಸ್ಪಷ್ಟಪಡಿಸ್ಬೇಕು. ನಮಗೆ ಹೇಳಿದ್ದ ಜಿಲ್ಲಾಧ್ಯಕ್ಷರಿಗಾಗ್ಲಿ ನನಗಾಗ್ಲಿ ಅವ್ರ ಮೇಲೆ ಒತ್ತಾಯಪೂರ್ವಕವಾಗಿ ಅವರು ರಜೆ ಮೇಲೆ ಕಳಿಸಿದ್ದಾರೆ ಅಂತ ಹೇಳಿ ಅವರು ದೂರು ಕೊಡ್ಲಿ ಅಥವಾ ಹೇಳಿಕೆ ಕೊಡ್ಲಿ, ಅದನ್ನು ಮಾಹಿತಿ ಇಲ್ಲ. ಅದನ್ನು ಮಾಹಿತಿ ಪಕ್ಷಕ್ಕೆ ಇಲ್ಲ, ನಮಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಜಿಲ್ಲಾಧ್ಯಕ್ಷರ ಮಾಹಿತಿ ಇರುವುದೇ ಇಷ್ಟು ದೊಡ್ಡ ಬೆಳವಣಿಗೆ ಆಗುತ್ತೆ ಅಂದ್ರೆ ಏನು ಸಂದೇಶ ಯಾಕೆ ಈ ತರ ಒಂದು ಬೆಳವಣಿಗೆ? ಅವ್ಯವಸ್ಥೆ ನೇರವಾಗಿ ಜನರಿಗೆ ಕಾಣ್ತಾ ಇದ್ದಾರೆ. ಅಧ್ಯಕ್ಷರಿಗೆ ಇದ್ದಾರೆ, ಕಾರ್ಯಾಧ್ಯಕ್ಷರು ಇಲ್ಲೇ ಇದ್ದಾರೆ, ಅನೇಕ ಮುಖಂಡರು ಇಲ್ಲೇ ಇದ್ದಾರೆ. ಅದು ನಾರಾಯಣ ಸ್ವಾಮಿ ಅವರು ಬಿಜೆಪಿ ಪಕ್ಷದ ನಾಯಕರು, ಬಿಜೆಪಿ ಪಕ್ಷದ ಅವರ ಆಂತರಿಕ ಚಟುವಟಿಕೆಗಳು, ಅವರ ಭಿನ್ನಾಭಿಪ್ರಾಯ ಏನು ಮುಖಂಡರಿದೆ ಅದು ಈಗ ಎಲ್ಲ ಬಿಚ್ಚಿಟ್ಟು ಬಟ ಬಯಲಾಗಿ ಬೆತ್ತಲಾಗಿ ಇವತ್ತು ಬಿಜೆಪಿ ಮುಖಂಡರು ನಾರಾಯಣ ಸ್ವಾಮಿ ಅವರು ನಿಂತಿದ್ದಾರೆ. ಅವರು ಏನಾದರೂ ಕಿಂಚತ್ತು ಮಾನ ಮರ್ಯಾದೆ ಇದ್ರೆ ಮೊದಲು ತಮ್ಮ ಬೆತ್ತಲಾಗಿರುವಂತಹದ್ದನ್ನು ಮುಚ್ಚಿಕೊಳ್ಳುವಂತ ಪ್ರಯತ್ನ ಮಾಡಲಿ. ಅವರ ಪಕ್ಷದಲ್ಲಿ ನೂರಾರು ಸಮಸ್ಯೆಗಳಿವೆ. ಹಲವಾರು ನಾಯಕರು ಇವತ್ತು ಬೆತ್ತಲಾಗಿ ನಿಂತಿದ್ದಾರೆ. ಇವತ್ತು ನೇರವಾಗಿ ಬಿಜೆಪಿ ನಾಯಕತ್ವವನ್ನ ಟೀಕೆ ಮಾಡುವಂತ ಹಿನ್ನೆಲೆಯಲ್ಲಿ ಸವಾಲು ಆಗ್ತಾ ಇದೆ. ಈಗಾಗಲೇ ಇಬ್ಬರು ಶಾಸಕರು ಬಿಜೆಪಿಯ ಈ ಗೊಂದಲ ನೀತಿಯನ್ನ ವಿರೋಧಿಸಿ ಹೊರಬಂದಿದ್ದಾರೆ. ಹಲವಾರು ನಾಯಕರು ಬಿಜೆಪಿ ರಾಜ್ಯ ಮಟ್ಟದ ನಾಯಕತ್ವವನ್ನ, ಜಿಲ್ಲಾ ಮಟ್ಟದ ನಾಯಕತ್ವವನ್ನ, ರಾಷ್ಟ್ರ ಮಟ್ಟದ ನಾಯಕತ್ವವನ್ನ ಪ್ರಶ್ನೆ ಮಾಡಿ ಇವತ್ತು ಅದೊಂದು ಬಿಜೆಪಿ ಪಕ್ಷ ಗೊಂದಲದ ಗೂಡಾಗಿ ಇವತ್ತು ಪರಿವರ್ತನೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಅದು ನಡೀತಾ ಇದೆ. ಅವರಿಗೆ ಏನಾದರೂ ಪಕ್ಷದ ಬಗ್ಗೆ ಅವರಿರುವಂತ ಏನು ರಾಜಕಾರಣದ ವ್ಯವಸ್ಥೆಯಲ್ಲಿ ಏನಾದರೂ ಅವರಿಗೆ ಕಿಂಚತ್ತು ಕಾಳಜಿ ಇದ್ದರೆ ತಮ್ಮ ಪಕ್ಷವನ್ನು ತಾವು ಸರಿಪಡಿಸಿಕೊಳ್ಳಿ. ತಾವು ಏನು ಬಯಲಾಗಿರುವುದನ್ನ, ಬೆತ್ತಲಾಗಿರುವುದನ್ನ ಮುಚ್ಚಿಟ್ಟುಕೊಳ್ಳುವಂತ ಪ್ರಯತ್ನ ಮಾಡಲಿ ಎನ್ನುವಂತ ಕಿವಿ ಮಾತನ್ನ ನಾರಾಯಣ ಸ್ವಾಮಿ ಅವರಿಗೆ, ಅಶೋಕ್ ಅವರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅವರು ಮೊನ್ನೆ ಬೆಂಗಳೂರಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಕಾರ್ಯದಲ್ಲಿ ಮಾಡಿದರು. ನಾನು ನನ್ನನ್ನು ಕೆಣಕಬೇಡಿ, ನನ್ನನ್ನು ಕೆಣಕಿದ್ರೆ ಖರ್ಗೆ ಅವರ ಕುಟುಂಬದ ಪ್ರಿಯಾಂಕ ಖರ್ಗೆ ಅವರ ಒಂದು ಅವರ ಸಂಪೂರ್ಣ ವಹಿವಾಟನ್ನ ಬಿಚ್ಚಿಡ್ತೇನೆ, ಬಹಿರಂಗಪಡಿಸ್ತೇನೆ ಎನ್ನುವಂತ ಕುಚೋದ್ಯದ ಮಾತನ್ನು ಹೇಳ್ತಾರೆ. ಇಲ್ಲಿ ನಾನು ಒಂದು ಪ್ರಶ್ನೆಯನ್ನ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಕೇಳ್ತೇನೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಲಿ, ಅವ್ರ ಕುಟುಂಬ ಆಗಲಿ, ಪ್ರಿಯಾಂಕ್ ಖರ್ಗೆಜಿ ಅವರಾಗಲಿ, ಅವರಲ್ಲಿ ಬಿಚ್ಚಿಡುವಂತ ವಿಷಯ ಏನಿದೆ? ಯಾವ ವಿಷಯದ ಮೇಲೆ ನಾನು ಬಿಚ್ಚಿಡ್ತೀನಿ ಅಂತ ಹೇಳಿದಾರನ್ನ ಅವರು ಸ್ಪಷ್ಟಪಡಿಸಬೇಕಾಗ್ತದೆ. ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ನಾನು ಸವಾಲು ಹಾಕ್ತೇನೆ. ನಿಮ್ಮಲ್ಲಿ ಖರ್ಗೆ ಅವರ ಕುಟುಂಬದ ಬಗ್ಗೆ ಆಗಲಿ, ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಆಗಲಿ ಬಿಚ್ಚಿಡುವಂತ ವಿಷಯ ಇದ್ರೆ ಹೇಳಿ, ಅದು ಜನರಿಗೂ ಗೊತ್ತಾಗಲಿ.
ನೀವು ಎಷ್ಟು ಸತ್ಯವಂತರು ಶೀಲವಂತರು ಅಂತೇಳಿ ಜನರ ಮುಂದೆ ನಿಮ್ಮ ಬಿಚ್ಚುಳಿಕೆ ಮಾಹಿತಿ ಗೊತ್ತಾಗಲಿ ಅನ್ನುವಂಥ ಸವಾಲನ್ನು ಅವರಿಗೆ ಹಾಕಿದೆ. ಇಲ್ಲಿ ಮತ್ತೊಂದು ವಿಷಯ ಹೇಳಬೇಕಾಗಿದ್ದೇನೆ ಏನಂದ್ರೆ, ನಮ್ಮಲ್ಲಿ, ನಮ್ಮ ನಾಯಕರಲ್ಲಿ, ನಮ್ಮ ಮುಖಂಡರಲ್ಲಿ, ನಮ್ಮ ಪಕ್ಷದಲ್ಲಿ ಬಿಚ್ಚಿಡುವಂತ ಯಾವುದೇ ವಿಷಯ ಇಲ್ಲ. ಎಲ್ಲವೂ ಕೂಡ ಕುಲಾನುಕೂಲ ಇದೆ, ಎಲ್ಲವೂ ಕೂಡ ತೆರೆದಿಟ್ಟ ಪುಸ್ತಕದಂತಿದೆ. ಅದು ಕಾಂಗ್ರೆಸ್ ಪಕ್ಷದ ವಿಷಯ ಆಗಿರಲಿ, ಮಲ್ಲಿಕಾರ್ಜುನ ಖರ್ಗೆ ಅವರ ವಿಷಯ ಆಗಿರಲಿ, ಅವರ ಕುಟುಂಬದ ವಿಷಯ ಆಗಿರಲಿ, ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರ ವಿಷಯ. ಇಲ್ಲಿ ಬಿಚ್ಚಿಡುವಂತಹದ್ದು ಏನೂ ಇಲ್ಲ. ಬರೇ ಸುಳ್ಳು ಹೇಳಿ ಜನರನ್ನು ದಾರಿ ತಪ್ಪಿಸುವಂತ ಮತ್ತು ಪ್ರಚಾರ ಗಿಟ್ಟಿಸುವಂತ ಮತ್ತು ಮೇಲ್ಮಟ್ಟದ ನಾಯಕರ ವಿಶ್ವಾಸವನ್ನ ಗಳಿಸುವಂತ ಹಿನ್ನೆಲೆಯಲ್ಲಿ ಈ ಮಾತುಗಳನ್ನ ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಇವತ್ತು ಏನು ರಾಜ್ಯದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಮತ್ತು ಬಿಜೆಪಿ ಪಕ್ಷದ ಮುಖಂಡರಾಗಿರುವಂತಹ ಚಲವಾದಿ ನಾರಾಯಣಸ್ವಾಮಿ ಅವರು, ಆರ್ ಅಶೋಕ್ ಅವರು, ಇನ್ನಿತರ ಬಿಜೆಪಿ ಮುಖಂಡರು ಪದೇ ಪದೇ ಕಾಂಗ್ರೆಸ್ ಪಕ್ಷವನ್ನ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ, ಅವರ ಕುಟುಂಬವನ್ನ ಮತ್ತು ಪ್ರಿಯಾಂಕ್ ಖರ್ಗೆ ಅವರನ್ನ ಗುರಿಯಾಗಿಟ್ಟುಕೊಂಡು ದಿನ ಬಿಟ್ಟು ದಿನ ಅವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ, ಅವರ ಮೇಲೆ ಟೀಕೆಗಳನ್ನು ಮಾಡ್ತಾ ಇರುವುದು ಈಗ ಖಂಡನೀಯ. ದಿನಗಳಲ್ಲಿ ಇದೊಂದು ರಾಜಕೀಯ ಹವ್ಯಾಸ ಆಗಿಬಿಟ್ಟಿದೆ ಚಲವಾದಿ ನಾರಾಯಣಸ್ವಾಮಿ. ಅವರು ಈ ರಾಜ್ಯದ ಒಂದು ಜವಾಬ್ದಾರಿಯುತ ಸ್ಥಾನವಾದಂತಹ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ರಾಜಕೀಯದಲ್ಲಿ ಇದ್ದಾರೆ. ಅವರು ವೈಯಕ್ತಿಕವಾಗಿ ಒಂದು ಕುಟುಂಬವನ್ನ ಮತ್ತು ಒಬ್ಬ ವ್ಯಕ್ತಿಯನ್ನು ಗುರಿಯಾಗಿಟ್ಟುಕೊಂಡು ಟೀಕೆ ಮಾಡುವಂಥದ್ದು ಅವರಿಗೆ ಶೋಭೆ ತರುವಂಥದ್ದಲ್ಲ, ಆ ಸ್ಥಾನಕ್ಕೆ ಶೋಭೆ ತರುವಂಥದ್ದಲ್ಲ. ಜನರ ಸಮಸ್ಯೆಗಳನ್ನ ಜನಪರವಾದ ನಿಲುವು ಹೊಂದಿ ಅಭಿವೃದ್ಧಿ ಪರವಾದ ಚಿಂತನೆ ಇದ್ರೆ ಮತ್ತು ಜನರಿಗೆ ಎಲ್ಲಾದರೂ ರಾಜ್ಯದ ಯಾವ ಮೂಲೆಯಲ್ಲಾದರೂ ಯಾವ ಭಾಗದಲ್ಲಾದರೂ ತೊಂದರೆ ಆಗಿದ್ರೆ ಯೋಜನೆಗಳಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ರೆ ಆ ಕ್ಷೇತ್ರದಲ್ಲಿ ಆ ಭಾಗದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ರೆ ಅಥವಾ ಆಡಳಿತ ಪಕ್ಷದ ಶಾಸಕರ ಮುಖಂಡರು ನಿರ್ಲಕ್ಷ್ಯ ವಹಿಸಿದರೆ ಅಂತಹ ಸಂದರ್ಭದಲ್ಲಿ ಅವರು ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ಇಟ್ಟುಕೊಂಡು ತಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸಬೇಕು. ಅದು ಯಾವ ರೀತಿ ಅಂತಂದ್ರೆ ಆ ಸಮಸ್ಯೆಗಳನ್ನ, ಆ ತೊಂದರೆಗಳನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರದ ಗಮನವನ್ನು ಸೆಳೆಯುವಂಥದ್ದು, ಅಧಿಕಾರಿಗಳ ಗಮನವನ್ನು ಸೆಳೆಯುವಂಥ ಹಿನ್ನೆಲೆಯಲ್ಲಿ ಅವರು ಟೀಕೆ ಟಿಪ್ಪಣಿ ಮಾಡಬೇಕೇ ಹೊರತು ಕೇವಲ ಖರ್ಗೆಯವರ ಕುಟುಂಬವನ್ನು ಗುರಿಯಾಗಿಸಿಕೊಂಡು ವೈಯಕ್ತಿಕ ದ್ವೇಷದಿಂದ ಟೀಕೆ ಮಾಡುವುದು ಸರಿಯಾದಲ್ಲ, ಸಮಂಜಸವಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ಅದು ಬಹಳ ಹೇಡಿತನದ ಕೆಲಸ ಅಂತ ಹೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಪಾಲಿಕೆ ಸದಸ್ಯ ದರೂರ್ ಬಸವರಾಜ್, ಡಾಕ್ಟರ್ ರಜಾಕ್ ಉಸ್ತಾದ್, ಕೆ ಅಸ್ಲಾಂ ಪಾಷಾ, ಅಬ್ದುಲ್ ಕರೀಂ, ಮೊಹಮ್ಮದ್ ಉಸ್ಮಾನ್, ಶ್ರೀನಿವಾಸ್ ಸಿಂಧೆ, ಇಕ್ಬಾಲ್ ಅಹಮದ್, ಮುರಳಿ ಯಾದವ್, ಜಿ ತಿಮ್ಮಪ್ಪ, ಸತ್ಯನಾಥ್, ನಿರ್ಮಲಾ ಬೆಣ್ಣೆ ಸೇರಿ ಅನೇಕರು ಉಪಸ್ಥಿತರಿದ್ದರು. ಸ್ಪರ್ಧೆಯಲ್ಲಿ ಸೋಲು ಗೆಲುವು ಸಾಮಾನ್ಯ. ಪ್ರತಿಯೊಬ್ಬರು ಕ್ರೀಡೆಗಳಲ್ಲಿ ಸ್ಫೂರ್ತಿಯಿಂದ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಕೆ ನಿತೇಶ್ ಹೇಳಿದರು. ಅವರಿಂದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಹಾಗೂ ಕಂದಾಯ ಇಲಾಖೆಯ ನೌಕರರ ಸಂಘದಿಂದ ಹಮ್ಮಿಕೊಂಡಿದ್ದ ಕಂದಾಯ ಇಲಾಖೆಯ ದಿನಾಚರಣೆ ಅಂಗವಾಗಿ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಇತರೆ ಇಲಾಖೆಗಳಿಗಿಂತ ಕಂದಾಯ ಇಲಾಖೆಯ ಪಾತ್ರ ಬಹುಮುಖ್ಯವಾಗಿರುತ್ತದೆ. ಅದರಂತೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವ ನೌಕರರ ಜವಾಬ್ದಾರಿಯು ಅತ್ಯಂತ ಪ್ರಮುಖವಾಗಿದೆ. ನೌಕರರು
ಕೆಲಸದ ಒತ್ತಡದ ಮಧ್ಯೆ ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕಂದಾಯ ಇಲಾಖೆಯಿಂದ ಪ್ರತಿ ವರ್ಷವೂ ಕಡ್ಡಾಯವಾಗಿ ಕ್ರೀಡೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಲಾಗುತ್ತದೆ. 2 ದಿನಗಳ ಕಾಲ ನಡೆಯುವ ಕ್ರೀಡೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯವನ್ನ ಉತ್ತಮವಾಗಿಟ್ಟುಕೊಳ್ಳಲು ನೌಕರರು ಮುಂದಾಗಬೇಕು ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಎಲ್ಲಾ ತಾಲೂಕುಗಳ ಕಂದಾಯ ಇಲಾಖೆಗಳಿಗೆ ಕ್ರೀಡಾ ಸಾಮಗ್ರಿಗಳನ್ನ ಒದಗಿಸಲಾಗುವುದು. ಜೊತೆಗೆ ಜಿಲ್ಲಾಡಳಿತ ಭವನದ ಹತ್ತಿರ ಮಿನಿ ಕ್ರಿಕೆಟ್ ಮೈದಾನವನ್ನ ನಿರ್ಮಾಣ ಮಾಡಲು ನಿರ್ಧರಿಸಲಾಗಿದೆ. ಕ್ರೀಡೆಗಳಲ್ಲಿ ಮಹಿಳೆಯರ ಸಂಖ್ಯೆ ಅತ್ಯಂತ ಕಡಿಮೆ ಇದ್ದು ಮಹಿಳಾ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮಕ್ಕೂ ಮೊದಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮದಯ್ಯ ಧ್ವಜಾರೋಹಣ ನೆರವೇರಿಸಿದರು. ನಂತರ ವಿವಿಧ ತಾಲೂಕುಗಳಿಂದ ಆಗಮಿಸಿದ ತಂಡಗಳಿಂದ ಪಥಸಂಚಲನ ಹಾಗೂ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಲಾಯಿತು. ಜಿಲ್ಲೆಯ ಗೌರವಿತ ಅಧಿಕಾರಿಗಳಿಂದ ಬಲುತನ್ನ ಆಕಾಶಕ್ಕೆ ಬಿಡುವಂತ ಕ್ಷಣ ಒಂದು ಜೋರಾದ ಚಪ್ಪಾಳೆ ಈ ಕ್ರೀಡಾಕೂಟದ ಆಕಾಶಕ್ಕೆ ಬಲುತನ್ನ ಬಿಡುವುದರ ಮೂಲಕ ಈ ಕ್ರೀಡಾಕೂಟದ ಉದ್ಘಾಟನೆಯನ್ನ ನೆರವೇರಿಸಲಾಗ್ತಾ ಇದೆ. ಈಗ ದಯಮಾಡಿ ಎಲ್ಲ ಅಧಿಕಾರಿಗಳಿಂದ ವೇದಿಕೆಯ ಮುಂಭಾಗದಲ್ಲಿ ಈ ರೀತಿ ಕೇಳ್ಕೊತಾರೆ. ಕ್ರೀಡಾಕೂಟಕ್ಕೆ ಶುಭವನ್ನ ಕೋರುವ ಈಗ ಮುಂದಿನ ಕಾರ್ಯಕ್ರಮ ಕ್ರೀಡಾ ಜ್ಯೋತಿ ಆಗಮನ. ಶ್ರೀ ಅವಿನಾಶ್ ಅವರ ನಾಯಕತ್ವದ ಮೊದಲನೆಯ ತಂಡವನ್ನು ಪರಿಚಯ ಮಾಡಿಕೊಳ್ತಾ ಇದ್ದಾರೆ ಎಲ್ಲ ಮುಖ್ಯ. 3ನೇ ತಂಡ ಸಿಂಧನೂರು ತಂಡ, ಅಬುದಪ್ಪ ಅವರ ನೇತೃತ್ವದ ತಂಡ. ಸಿಂಧನೂರು ತಂಡದ ಪರಿಚಯದ ನಂತರ ಲಿಂಗ್ಸೂರಿನ ತಂಡದ ಪರಿಚಯವನ್ನು ಮಾನ್ಯತೆಗಳು ಮಾಡಿಕೊಳ್ತಾ ಇದ್ದಾರೆ. ಶ್ರೀ ಅಮರೇಶ್ ರಾಠೋಡ್ ಅವರ ನೇತೃತ್ವದ ನಾಯಕತ್ವದ ತಂಡ. ಅದಾದ ನಂತರ ಸಿರುವಾರ ತಾಲೂಕಿನ ತಂಡ ಶ್ರೀನಾಥ್ ನಾಯಕತ್ವದಲ್ಲಿ ಶ್ರೀ ಶ್ರೀನಾಥ್ ಅವರ ನಾಯಕತ್ವದ ಸಿರುವಾರ ತಂಡ. ಅದಾದ ನಂತರ ಮಾನವಿ ತಾಲೂಕಿನ ತಂಡದ ಪರಿಚಯ ಶ್ರೀ ಅಬ್ದುಲ್ ವಹೀದ್ ಅವರ ನಾಯಕತ್ವದ ತಂಡ. ಮುಂದಿನ ತಂಡ ದೇವದುರ್ಗ ತಂಡ. ದೇವದುರ್ಗ ತಂಡದ ನಾಯಕವನ್ನ ವೀರೇಶ್ ಅವರು ವಹಿಸಿಕೊಂಡಿದ್ದಾರೆ ಅವರ ತಂಡದ ಜೊತೆ. ಅದಾದ ನಂತರ ಕೊನೆಯದಾಗಿ ನಮ್ಮ ರಾಯಚೂರು ತಂಡ ಶ್ರೀ ಸೋಯಲ್ ಅವರ ನಾಯಕತ್ವದ ತಂಡ. ಅದಾದ ನಂತರ ನಮ್ಮೆಲ್ಲ ದೈಹಿಕ ತಮ್ಮೆಲ್ಲ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ಯಾಕಂದ್ರೆ ಮಕ್ಕಳನ್ನ ನಾಚಿಸೋಷ್ಟು ನಿಮ್ಮಲ್ಲಿ ಒಂದು ಸ್ಫೂರ್ತಿ, ಒಂದು ಕ್ರೀಡಾ ಆಟ ಆಡಬೇಕು ಅಂತ ಒಂದು ಏನು ಉತ್ಸಾಹ ಕಾಣ್ತಾ ಇದೆ. ದೂರದಿಂದ ನೋಡಿದ್ರೆ ಎಲ್ಲ ನನಗೆ ಮಕ್ಕಳ ಥರನೇ ಕಾಣ್ತಾ ಇದ್ದೀರಾ. ಸೊ ತುಂಬಾ ದಿನದಿಂದ ನಮ್ಮ ತಹಸೀಲ್ದಾರ್ಸು ಎಸಿಸು ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು. ಪರ್ಟಿಕ್ಯುಲರ್ಲಿ ರಾಯಚೂರು ತಹಸೀಲ್ದಾರು, ಅರಕೆರೆ ತಹಸೀಲ್ದಾರು, ಆಮೇಲೆ ಎಸಿಸ್ ಎಲ್ಲ ಸಾಕಷ್ಟು ವರ್ಷದಿಂದ ಇಲ್ಲಿ ಒಂದು ಒಳ್ಳೆ ರೀತಿ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿಲ್ಲ ಅಂತ. ಮುಂಚೆ ಒಂದ್ಸಲ ನಾವು ಲಾಸ್ಟ್ ಇಯರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಏನೋ ಒಂದು ನಾನಾ ಕಾರಣದಿಂದ ಅದು ಮುಂದೆ ಹೋಗ್ತಾ ಇತ್ತು. ಈಗ ನಮ್ಮ ADC ಅವರು ಮುಂದಾಳತ್ವ ತಗೊಂಡು ಇಲ್ಲ, ತುಂಬ ವರ್ಷದಿಂದ ಇದು ಆಗಿಲ್ಲ, ಈ ಸಲ ನಾವು ಚೆನ್ನಾಗಿ ಮಾಡಿ ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿಗಳನ್ನ, ಅಧಿಕಾರಿಗಳನ್ನ ನಾವೊಂದು ಹುರಿದುಂಬಿಸ್ಬೇಕು ಅಂತ, ಒಂದು ಮಾಡಲೇಬೇಕು ಅಂತ ಅವರು ಅನ್ಕೊಂಡಿರೋದ್ರಿಂದ ಇವತ್ತು ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಗಜಾನನ್ ಬಾಲೆ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ, ತಹಶೀಲ್ದಾರರಾದ ಸುರೇಶ್ ವರ್ಮಾ, ಚನ್ಮಲ್ಲಪ್ಪ ಗಂಟಿ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಗೇರ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವೀರೇಶ್ ನಾಯಕ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ಕೇಂದ್ರ ಬಿಜೆಪಿ ಸರ್ಕಾರ ರಸಗೊಬ್ಬರ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಎತ್ತಿನ ಬಂಡಿಯಲ್ಲಿ ವಿನೂತನವಾಗಿ ಪ್ರತಿಭಟನೆ ನಡೆಸಲಾಯಿತು.
ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಯುವ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಜಮಾವಣೆಗೊಂಡು ರಸಗೊಬ್ಬರ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರದ ನಡೆಯನ್ನ ಖಂಡಿಸಿ ಘೋಷಣೆಗಳನ್ನ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಎತ್ತಿನ ಬಂಡಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರ ಮುಖವಾಡ ಧರಿಸಿ ಕಾರ್ಯಕರ್ತರು ಬಾರಕೋಲು ಮೂಲಕ ರೈತನಿಗೆ ಹೊಡೆಯುವಂತೆ ಬಿಂಬಿಸಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಕಿಸಾನ್ ಸಮ್ಮಾನ ಯೋಜನೆಯಡಿ ವರ್ಷಕ್ಕೆ 4,000 ನೀಡಿ ರಸಗೊಬ್ಬರ, ಔಷಧಿ ಮತ್ತು ಬಿತ್ತನೆ ಬೀಜಗಳ ಬೆಲೆ ಏರಿಕೆ ಮಾಡಿ ರೈತರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿದೆ ಎಂದು ಕಿಡಿಕಾರಿದರು. ರೈತರು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದಾಗಿ ಸಂಕಷ್ಟದಲ್ಲಿದ್ದಾರೆ. ಬೆಳೆಹಾನಿ ಸಾಲ ಮಾಡಿದ ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಇದೀಗ ರಸಗೊಬ್ಬರ ಬೆಲೆ ಏರಿಕೆ ಮಾಡಿ ರೈತರನ್ನು ದಿವಾಳಿಯನ್ನಾಗಿ ಮಾಡಲು ಕೇಂದ್ರ ಬಿಜೆಪಿ ಸರ್ಕಾರ ಮುಂದಾಗಿದೆ ಎಂದು ಆಕ್ರೋಶ ಹೊರಹಾಕಿದರು. ಕೇಂದ್ರ ಸರ್ಕಾರ ಈ ಕೂಡಲೇ ರಸಗೊಬ್ಬರ ಬೆಲೆ ಇಳಿಕೆ ಮಾಡದಿದ್ದರೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ. ರಸಗೊಬ್ಬರ ಖಾತೆ ಸಚಿವ ಜೆಪಿ ನಡ್ಡಾ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ವಿಶೇಷ ಕೇಂದ್ರ ಬಿಜೆಪಿ ಸರ್ಕಾರ ವಿರುದ್ಧ ರಸಗೊಬ್ಬರ ಬೆಲೆ ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲು ಅಚ್ಚೇ ದಿನ ಆಯೋಗ ಎಂದು ಹೇಳಿಕೊಂಡ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದ ಗದ್ದಿಗೆ ಬಿಜೆಪಿ ಆರಂಭದ ಜನಸಾಮಾನ್ಯರ ಮೇಲೆ ಗದ್ದ ಪ್ರಹಾರ ಬಂದಿದೆ. ಈಗ ರೈತರ ಬೆಳೆಗಳ ವಿತರಿಸುವ ರಾಸಾಯನಿಕ ರಸಗೊಬ್ಬರ ಬೆಲೆಯನ್ನು ಹೆಚ್ಚಳ ಮಾಡಿದ್ದು ಅದನ್ನು ಯುವ ಕಾಂಗ್ರೆಸ್ ಖಂಡಿಸುತ್ತಿದೆ. ಕಳೆದ ವರ್ಷದ ರಸಗೊಬ್ಬರ 15-15-15 ಬೆಲೆ 1,250 ರೂಪಾಯಿ, ಈಗ 1,650 ರೂಪಾಯಿಗಳನ್ನು ಹೆಚ್ಚಿಸಲಾಗಿದೆ. RCF 15-15 ಬೆಲೆ 1,470 ರೂಪಾಯಿ, ಈಗ 1,650 ರೂಪಾಯಿಗಳನ್ನು ಹೆಚ್ಚಿಸಲಾಗಿದೆ. 10-26 ಬೆಲೆ 1,470, ಈಗ 1,725ಗಳನ್ನು ಹೆಚ್ಚಿಸಲಾಗಿದೆ. ಯೂರಿಯಾ ಬೆಲೆಯನ್ನು 266 ರೂಪಾಯಿ, ಈಗ 220 ರೂಪಾಯಿ. ಅದರಿಂದ ಕೂಡಲೇ ಗೌರವಿತ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿರುವ ರಸಗೊಬ್ಬರ ಬೆಲೆಯನ್ನು ಇಳಿಕೆ ಮಾಡುವಂತೆ ಸೂಕ್ತ ನಿರ್ದೇಶನ ಮಾಡಬೇಕೆಂದೇಳಿ ಈ ಮೂಲಕ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ರಾಯಚೂರು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದೆ. ವಂದನೆಗಳು. ಇಂದು ರಾಯಚೂರು ನಗರದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರ ವಿರುದ್ಧ, ಯಾಕಂದರೆ ಇವತ್ತು ರೈತರ ವಿರೋಧಿ ಬಿಜೆಪಿ ಸರ್ಕಾರ ಆಗಿದೆ. ಯಾಕಂದರೆ ರಸಗೊಬ್ಬರ ಮತ್ತು ಇತರ ರೈತರ ಬೀಜಗಳು ಮತ್ತು ಇವೆಲ್ಲವನ್ನು ಬೆಲೆ ಏರಿಕೆ ಮಾಡಿದೆ. ಈ ಕೇಂದ್ರ ಸರ್ಕಾರ ಬಂದಾಗಲಿಂದ ರೈತರ ಮೇಲೆ ಗದಾಪ್ರಹಾರವನ್ನು ಮಾಡ್ತಾ ಇದೆ. ಆದ ಕಾರಣ ಇವತ್ತು ಯುವ ಕಾಂಗ್ರೆಸ್ ವತಿಯಿಂದ ನಾವು ಪ್ರತಿಭಟನೆ ಮಾಡಿ ಮೂಲಕ ಈ ಬಿಜೆಪಿ ಸರ್ಕಾರವನ್ನು ಎಚ್ಚರಿಸಿಕೊಳ್ಳುತ್ತಾ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ. ಈ ಮೂಲಕ ಯಾವ ರೀತಿ ಪ್ರತಿಭಟನೆ ಮಾಡಿದ್ರಿ? ನಾವು ಬಂಡಿ ಮೂಲಕ ರೈತರನ್ನು ನಮ್ಮ ನಮ್ಮ ಜೆಪಿ ನಡ್ಡಾ ಮತ್ತು ಮೋದಿ ಅವರನ್ನು ರೈತರನ್ನು ಹೊಡೆಯುವ ಮೂಲಕ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ಇಂದು.
ಓಕೆ ನಿಮ್ಮ ಸರ್ ಮರಿಸ್ವಾಮಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮರಿಸ್ವಾಮಿ ಗಟ್ಟುಬಿಚ್ಚಾಲಿ, ರಾಜ್ಯ ಕಾರ್ಯದರ್ಶಿ ಫೈಜಲ್ ಖಾನ್, ಮೊಹಮ್ಮದ್ ಶೈಬಾದ್, ಬಿ ಮಧುಕುಮಾರ್, ಕಿಶೋರ್, ರಶೀದ್, ಮೊಹಮ್ಮದ್ ಅಜ್ಜು, ಎಂಡಿ ರಫಿ, ಅಬ್ದುಲ್ ಗೌಸ್, ಪ್ರತಾಪ್ ರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. Welcome, Chennai Shopping Mall ge. Welcome, Ashada Sale ge. Welcome, come, Chennai Shopping Mall ge. Welcome, Ashada Sale ge. Come, KG Sale bag in Chennai Shopping Mall. Come, super prices, KG sarees, nama KG Sale, nama target, idu trending, saree sale, nama fashion, Ashada KG Sale bandayittu, Chennai Shopping Mall nimagagi ತಂದಾಯಿತು. ನೋಡಿಕೋ KG Sale ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಮಹಿಳೆಯೊಬ್ಬರು ತನ್ನ ಪತಿಯನ್ನೇ ನದಿಗೆ ತಳ್ಳಿದ್ದಾಳೆಂದು ಪತಿ ಆರೋಪಿಸಿರುವ ಘಟನೆ ತಾಲೂಕಿನ ಗುರ್ಜಾಪುರ್ ಬ್ರಿಡ್ಜ್ಕಂ ಬ್ಯಾರೇಜ್ ಬಳಿ ನಡೆದಿದೆ. ನದಿಯಲ್ಲಿ ಬಿದ್ದ ವ್ಯಕ್ತಿ ಶಕ್ತಿನಗರ ಮೂಲದವರು ಹಾಗೂ ಪತ್ನಿ ಯಾದಗಿರಿ ಜಿಲ್ಲೆಯ ವಡಗೇರ ಗ್ರಾಮದವರು ಎಂದು ಹೇಳಲಾಗಿದ್ದು, ಬ್ರಿಡ್ಜ್ಕಂ ಬ್ಯಾರೇಜ್ ಮೇಲೆ ತೆರಳುತ್ತಿದ್ದ ಸಾರ್ವಜನಿಕರು ಹಗ್ಗದ ಸಹಾಯದಿಂದ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದಾರೆ. ಸೆಲ್ಫಿ ಫೋಟೋ ತೆಗೆದುಕೊಳ್ಳುತ್ತಿದ್ದ ವೇಳೆ ಬ್ರಿಡ್ಜ್ ಮೇಲೆ ನಿಂತು ಮೊದಲು ತಾನು ಫೋಟೋ ತೆಗೆಸಿಕೊಂಡಿದ್ದ ಪತ್ನಿ ನಂತರ ಪತಿಯನ್ನ ಬ್ರಿಡ್ಜ್ ತುದಿಗೆ ಹೋಗಿ ನಿಲ್ಲಲು ಹೇಳಿದ್ದಾರೆ. ಇದೇ ವೇಳೆ ಬ್ರಿಡ್ಜ್ ಅಂಚಿನಲ್ಲಿದ್ದ ಪತಿಯನ್ನ ಕೆಳಕ್ಕೆ ತಳ್ಳಿದ್ದಾಳೆ ಎಂದು ಪತಿ ಆರೋಪಿಸಿದ್ದಾರೆ. ಈಜು ಚೆನ್ನಾಗಿ ಬರುತ್ತಿದ್ದರಿಂದ ಈಜಿಕೊಂಡು ಹೋಗಿ ನದಿ ಮಧ್ಯಭಾಗದ ಬಂಡೆಯೊಂದರ ಮೇಲೆ ನಿಂತಿದ್ದ ವ್ಯಕ್ತಿಯ ಕಿರುಚಾಟ ಕೇಳಿ ಜನರು ಸ್ಥಳಕ್ಕೆ ಆಗಮಿಸಿ ಹಗ್ಗದ ಮೂಲಕ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದಾರೆ. ಪತ್ನಿಯೇ ಕೆಳಕ್ಕೆ ತಳ್ಳಿದ್ದಾಳೆಂದು ಆರೋಪಿಸಿದ್ದು, ಆದರೆ ಗಂಡನೇ ಕಾಲು ಜಾರಿ ಬಿದ್ದಿದ್ದಾರೆ ಎಂದು ಪತ್ನಿ ಹೇಳಿದ್ದಾಳೆ. ಹಗ್ಗ ಅಲ್ಲಿಗೆ ಹೋಗುತ್ತಣ್ಣ. ಅಣ್ಣ ಅಲ್ಲೊಂದು ಜೇಂಟ್ ಬಂದೋಬಸ್ತ್ ಅಣ್ಣ ಜೇಂಟ್. ನಾನು ಅದೇ ನೋಡಿದೆ ಅಲ್ಲಿ ಹೋಗಿ ನಿಂತಿದ್ದಾನಂತೀನಿ. ಅಲ್ಲ ಸೌಂಡ್ ಏನು ಬರಕತ್ತದ ಗೊತ್ತಿಲ್ಲ ಅಣ್ಣ, ಸುಮ್ಮನೆ ಅಲ್ಲಣ್ಣ ಹೆಂಗ್ ಬಿದ್ದಣ್ಣ ಆ ಕಡೆ? ತಡೆಣ ಆರಾಮ್ ಅಲ್ಲಿಗೆ ಬರ್ತಾಕ ತಲೆ ಕೆಡಿಸಬೇಡ. ಏ ಬೇಡ ಅಣ್ಣ, ಬೇಡ ಅಷ್ಟೇ ರಿಸ್ಕ್. ಅಣ್ಣ ಇಲ್ಲ ನಾನು ಹೊಸ್ತಾಗಿ ಒಂದು ಸೆಲ್ಫಿ ಬಂದ್ರೆ ಒಳ್ಳೆ ಒಂದು ಅಲ್ಲಣ್ಣ ನಿಮ್ ದೈವ ಈ ಸೊಡ್ಕೊಂಡು ಹೆಂಗಾದ್ರೆ ಅಲ್ಲಿಗೆ ಹೋಗಿದ್ದಿ. ನಿಮ್ಗೆ ಹೇಳಲ್ಲ ಚೇಬಿಟ ಬಿದ್ದಾನಂತ ನೋಡ್ರಿ ಅಷ್ಟು ಹಲೋ ಅಣ್ಣ ಏನು ಕೊಲ್ಲಕ್ ಮಾಡ ತಡೆ ಅಲ್ಲೇ ಏನ್ ಅಬ್ಸರ್ವ್ ಮಾಡಿದ್ರ ಅಣ್ಣ? ತಡೆ ಅಣ್ಣ. ಮಸ್ಕಿ ತಾಲೂಕಿನ ಎಸ್ಬುದ್ದಿನಿ ಗ್ರಾಮದಲ್ಲಿ ವೀರಯ್ಯ ಸ್ವಾಮಿಯವರ ಜನಸ್ನೇಹಿ ಹೋಟೆಲ್ನಲ್ಲಿ ಆಕಸ್ಮಿಕ ಸಿಲಿಂಡರ್ ಸ್ಫೋಟವಾಗಿ ಭಾರಿ ಅನಾಹುತ ತಪ್ಪಿದೆ. ವೀರಯ್ಯ ಸ್ವಾಮಿ ಎಂದಿನಂತೆ ದಿನನಿತ್ಯ ತಮ್ಮ ಹೋಟೆಲ್ನಲ್ಲಿ ಬೆಳಗಿನ ಉಪಹಾರವನ್ನ ಸಿದ್ಧಪಡಿಸಿದ್ದರು. ಅನೇಕ ಗ್ರಾಹಕರು ಉಪಹಾರವನ್ನ ತಿಂದು ಹೋಗಿದ್ದಾರೆ. ನಂತರ ಏಕಾಏಕಿ ಏನೋ ವ್ಯತ್ಯಾಸವಾಗಿ ಸಿಲಿಂಡರ್ ಸ್ಫೋಟ ಸಂಭವಿಸಿದಾಗ ಹೋಟೆಲ್ನಲ್ಲಿದ್ದ ಜನ ಪಾರಾಗಿ ಸುರಕ್ಷಿತವಾಗಿ ಹೊರಗಡೆ ಬಂದಿದ್ದಾರೆ. ಸ್ವತಃ ಗ್ರಾಮಸ್ಥರು ಸೇರಿ ಬೆಂಕಿಯನ್ನು ಆರಿಸುವ ಕೆಲಸ ಮಾಡಿದ್ದರಿಂದ ಹೆಚ್ಚಿನ ಅನಾಹುತ ತಪ್ಪಿಸಿದಂತಾಗಿದೆ. ಹೋಟೆಲ್ನಲ್ಲಿದ್ದ 1.5 ಲಕ್ಷ ರೂಪಾಯಿ ಬೆಲೆ ಬಾಳುವ ಕಿರಾಣಿ ಹಾಗೂ ಇನ್ನಿತರ ವಸ್ತುಗಳು ಹಾಗೂ 12,000 ರೂಪಾಯಿ ನಗದು ಹಣ ಸುಟ್ಟು ಕರಕಲಾಗಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಜೆಪಿ ಪರಿಷತ್ ವಿರೋಧ ಪಕ್ಷದ ನಾಯಕ ನಾರಾಯಣ ಸ್ವಾಮಿಯವರಿಂದ ಖರ್ಗೆ ಕುಟುಂಬದ ಕುರಿತು ಸುಳ್ಳು ಆರೋಪ. ದಾಖಲೆ ಬಹಿರಂಗಕ್ಕೆ ವಸಂತ್ ಕುಮಾರ್ ಸವಾಲು. ಪಾಲಿಕೆ ಅಧ್ಯಕ್ಷ ರಜೆ ಹಾಕಿರುವುದು ವೈಯಕ್ತಿಕ ನಿರ್ಧಾರ. ಕಂದಾಯ ಇಲಾಖೆ ನೌಕರರ ಕ್ರೀಡಾಕೂಟ. ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವುದು ಅಗತ್ಯ. ಡಿಸಿ ಕೆ ನಿತೀಶ್. ಕೇಂದ್ರದಿಂದ ರಸಗೊಬ್ಬರ ಬೆಲೆ ಏರಿಕೆ ಖಂಡಿಸಿ ಯುವ ಕಾಂಗ್ರೆಸ್ನಿಂದ ಪ್ರತಿಭಟನೆ. ನದಿ ಸೇತುವೆಯಲ್ಲಿ ಸೆಲ್ಫಿ ತೆಗೆಯುವ ನೆಪದಲ್ಲಿ ನದಿಗೆ ಬಿದ್ದ ವ್ಯಕ್ತಿ ಹೆಂಡತಿಯೇ ನೂಕಿರುವ ಆರೋಪ. ಮತ್ತು ಬುದ್ದಿನಿಯಲ್ಲಿ ಸಿಲಿಂಡರ್ ಸ್ಫೋಟ, ತಪ್ಪಿದ ಅನಾಹುತ.
ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.